से इंडियन वोटर के पास राइट टू इलेक्ट है, वैसे ही राइट टू रिकॉल भी होना चाहिए। अगर देश का मतदाता अपने नेताओं को हायर कर सकता है तो वो नेताओं को फायर करने की शक्ति भी उसे मिलनी चाहिए। ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕಂಟಿನ್ಯೂ ಮೀಡಿಯಾ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಸಂಸದರು ಆಯ್ಕೆಯಾಗಿ ಹೋದ್ಮೇಲೆ ಅವ್ರ ಕೆಲಸ ಯಾವ ತರ ಮಾಡ್ತಾರೆ ಎಂಬುದಕ್ಕೆ ಉದಾಹರಣೆ ಅವರ ಸಂಸದ ಆಗ್ಲಿ, ರಾಜ್ಯಸಭೆ ಆಗ್ಲಿ, ಲೋಕಸಭಾ ಆಗ್ಲಿ, ಅಚ್ಚಲ್ಲಿ ಒಬ್ಬ ಲೋಕಸಭಾ ಅಲ್ಲ ರಾಜ್ಯಸಭಾ ಮೆಂಬರ್ ಆಗಿ ಇಡೀ ದೇಶದಲ್ಲೇ ಮೆಚ್ಚಂತ ಕೆಲಸ ಮಾಡಿದ್ರೆ ಅಷ್ಟೇ ಅಲ್ಲ, ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತದೆ. ಇವ್ರ ಹೆಸರೇ ಅವ್ರ ಹೆಸರೇ ರಾಘವ ಚಡ್ಡಾ. ಅಷ್ಟಕ್ಕೂ ಇವ್ರು ಏನ್ ಮಾಡಿದ್ರು ಅಂದ್ರೆ ಮುಖ್ಯವಾಗಿ ಇವ್ರು ತುಂಬಾ ಬದಲಾವಣೆ ಮಾಡಿದ್ರು. ಅದ್ರೊಳಗಡೆ ಒಂದೇ ಒಂದು ಸ್ಟೇಟ್ಮೆಂಟ್ ಇಡೀ ದೇಶದಾಗೆ ಚರ್ಚೆ ಆಗ್ತಾ ಐತಿ. ಆ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇನೇನು ಅಕಸ್ಮಾತ್ ಆತು ಅಂದ್ರೆ ನಮ್ ದೇಶದಲ್ಲಿ ಭ್ರಷ್ಟಾಚಾರ ಎಂಬತ್ತೇ ಇರಲ್ಲ. ಯಾಕೆಂದ್ರೆ MP MLA ಗಳೆಲ್ಲ ಅವರು ಗೆದ್ದಿರೋ ಸ್ಥಾನನ ಕಳ್ಕೋಬೇಕಾಗುತ್ತೆ. ಆ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ जैसे इंडियन वोटर के पास राइट टू इलेक्ट है, वैसे ही राइट टू रिकॉल भी होना चाहिए। अगर देश का मतदाता अपने नेताओं को हायर कर सकता है तो वो नेताओं को फायर करने की शक्ति भी उसे मिलनी चाहिए। ಮೀಡಿಯಾ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಎಲ್ಲರೂ ಹೋಗಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕಾಗಿದೆ. ಧನ್ಯವಾದಗಳು.